ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ನಿನ್ನೆ ವಿಡಿಯೋದಾಗ ಹೇಳಿದ್ನಿ ನಾನು ರಾಜಸ್ಥಾನದಿಂದ ಬಂದಾಗಿಂದ ಇದು 3ನೇ ವಿಡಿಯೋ ರೀ. ವಿಡಿಯೋದಾಗ ಹೇಳಿದ್ನಿ ನಾನು ಬಿಕ್ಕನೇರೊಳಗೆ ಅದೀವಿ ಅಂತ ಹೇಳಿ. ಅಲ್ಲಿ ಹೋಟೆಲ್ನಾಗಿರುವಂಥ ರೂಮ್ನ ಇವತ್ತು ನಿಮ್ಮ ಬಿಕ್ಕನೇರ್ ಬಂದ ತಕ್ಷಣ ವಿಡಿಯೋ ಮಾಡತ್ತೇನೆ ನೋಡ್ರಿ. ಮೇನ್ ಡೋರ್ದಿಂದ ರೈಟ್ ಸೈಡಿಗೆ ಬಂದ್ರೆ ಈ ಥರ ಒಂದು ಮೊದಲ ಡ್ರೆಸ್ಸಿಂಗ್ ರೂಮ್ ಸಿಗ್ತೈತಿ. ಡ್ರೆಸ್ಸಿಂಗ್ ರೂಮ್ದಿಂದ ಒಳಗಡೆ ಬಾತ್ರೂಮ್ ಐತಿ. ಈ ಥರ ಡ್ರೆಸ್ಸಿಂಗ್ ಟೇಬಲ್ನು ಐತಿ ಮತ್ತು ವಾರ್ಡ್ರೂಬ್ ಅಲ್ಲಿ ಇಟ್ಕೊಳಕ್ಕೆ ಇದು ವಾರ್ಡ್ರೂಬ್ ಐತಿ. ಇಲ್ಲಿ ಒಂದು ಕನ್ನಡಿ, ಕೆಳಗಡೆ ಸಿಂಕ್ ಐತಿ ಮತ್ತು ಅಲ್ಲಿ ಹ್ಯಾಂಡ್ ವಾಶ್, ಬಾಡಿ ಲೋಷನ್, ಟವಲ್, ಶಾಂಪೂ, ಹೇರ್ ಡ್ರೈಯರ್ ಏನು ಇಲ್ಲ ನಂಗಿಲ್ರಿ, ಎಲ್ಲನೂ ಇತ್ತು. ನೋಡ್ಬೋದು ನೀವು. 2 ಥರ ಶಾಂಪೂ ಇತ್ತು, ಅದೇನು ಕಂಡೀಷ್ನರ ಮತ್ತು ಶಾಂಪೂ, ಬಾಡಿ ಲೋಷನ್ ಎಲ್ಲನೂ ಇಟ್ಟಿರ್ತಾರೆ ರೀ. ಎಲ್ಲ ಹೋಟೆಲ್ನಾಗ ನಾನು ಈ ಥರ ಸಣ್ಣ ಸಣ್ಣ ಪ್ಯಾಕೆಟ್ ಇಟ್ಟಿದ್ದು ನೋಡಿದ್ನಿ. ಇಲ್ಲಿ ಫುಲ್ ಡಬ್ಬಿನ ಬಾಡಿ ಲೋಷನ್ನ ಎಲ್ಲನೂ ಇಟ್ಟಿದ್ರು. ಹಂಗೆ ಇಲ್ಲಿ ವಾಶ್ರೂಮ, ಇದು ಡ್ರೆಸ್ಸಿಂಗ್ ರೂಮ್ ಬಿಟ್ಟು ಇಲ್ಲಿ ಒಳಗಡೆ ಬಂದ್ರೆ ಒಂದು ಟೇಬಲ್ ಐತ್ರಿ. ಅಂದ್ರೆ ವರ್ಕ್ದವ್ರು ಯಾರು ಬಂದ್ರೆ ಈ ಥರ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ. ಈ ಗೋಡೆಗಳಿಗೆ ಪೇಂಟಿಂಗ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ. ಇಲ್ಲಿ ಕೂಡ ಒಂದು ಟೇಬಲ್ ಇಟ್ಟಾರ ನೋಡ್ರಿ. ಅಲ್ಲಿ ನೀರಿನ ಬಾಟಲ್, ಗ್ಲಾಸಸ್ ಮತ್ತು ಟೀ ಮಾಡ್ಕೊಳಕ್ಕೆ ನೀರು, ಕೆಟಲ್ ಅದು ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಬಂದ್ರೆ ಇದು ಒಂದು ಬೆಡ್ ರೀ. ಈ ರೂಮ್ದ ಕಲರ್ ಕಾಂಬಿನೇಷನ್ ಭಾರಿ ಮಾಡಿದ್ರು ನೋಡ್ರಿ. AC ಕೂಡ ಐತಿ. ಇಲ್ಲಿ ಟಿ ವಿದೊಂದು ಇದು ಮಾಡ್ಯಾರ ನೋಡ್ರಿ. ಅಲ್ಲೇ ಗೋಡೆಗೆನ ಡಿಸೈನ್ ಮಾಡ್ಯಾರ ಚಂದ. ಒಂಥರ ಅಜ್ಮೀರ್ ಒಳಗೆ ದರ್ಗಾ ಐತಲ್ರಿ, ಆ ಟೈಪ್ ಇತ್ತು ನೋಡ್ರಿ. ಇದು ಹಂಗೆ ಅನಿಸ್ತೈತಿ, ದರ್ಗಾ ಟೈಪ ಹಂಗೆ ಡಿಸೈನ್ ಮಾಡ್ಯಾರ. ಪೇಂಟಿಂಗ, ಅದು ಕರ್ಟನ್ ಎಲ್ಲನೂ ರೂಮಿಗೆ ಭಾಳ ಮಸ್ತ್ ಕಾಣತಿತ್ತು. ಅಲ್ಲಿ ಜೈಪುರದಾಗ ರೂಮ್ ತೋರಿಸಿದ್ನಲ್ರಿ, ಅದಕ್ಕಿಂತ ಇದು ರೂಮ್ ಮಸ್ತ್ ಅನ್ನಿಸ್ತು ನನಗೆ. ಇನ್ನು ಮುಂದಿನ ಯಾವ ಥರ ಅದಾವ ಅಂಥೇಳಿ ಮತ್ತೆ ತೋರಿಸ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ಮುಂಜಾನೆ ಇದು ಎಲ್ಲ ರೆಡಿ ಆದ ನಂತರ ಚಹಾ ಕುಡಿದು ಇದು ನಾಷ್ಟ ಕೂಡ ಮಾಡಿದ್ವಿ. ಇಲ್ಲಿ ನೋಡ್ರಿ ರಸಗುಲ್ಲ ಇಟ್ಟಿದ್ದಾರೆ, ಚಪಾತಿ ಮತ್ತು ಪೂರಿ, ಚಪಾತಿ ಅಲ್ರಿ ಅದು ಪರೋಟ ಅನಿಸುತ್ತೆ, ಬಜ್ಜಿ, ಇಡ್ಲಿ ಎಲ್ಲನೂ ಇಟ್ಟಿದ್ರು. ಈ ಫ್ರೂಟ್ಸ್ ಕೂಡ ಇಟ್ಟಿದ್ರು. ಇಲ್ಲಿ ತೋರ್ಸತ್ತೇನೆ, ಇದು ನಾವು ಒಳಗಡೆ ತೋರಿಸಿದ್ನಲ್ಲ ಹೋಟೆಲ್, ಅದು ಹೊರಗಡೆಯಿಂದ ಹಿಂಗೆ ಕಾಣತಿತ್ತು ರೀ. ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಇದು ಹೋಟೆಲ್ ಅಂದ್ರೆ ಸಿಟಿ ಒಳಗೆ ಇಲ್ರಿ, ಇದು ಒಂದು ಸ್ವಲ್ಪ ಹೊರಗಡೆ ಇತ್ತು. ನೋಡ್ಬೋದು ನೀವು, ಹಿಂದೆ ಗಾರ್ಡನ್, ಇದು ಒಂದು ಸ್ವಲ್ಪ ಬಯಲಿಗಿತ್ತು ರೀ. ಅದು ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ಇಲ್ಲಿ ನಮ್ಮ ಬಸ್ ಕೂಡ ರೆಡಿ ಆಗಿತ್ತು ನೋಡ್ರಿ. ಇದು ಹೋಟೆಲ್ ನೋಡ್ರಿ ಎಷ್ಟು ಚಂದ ಕಾಣಿಸತೈತಿ ಹಿಂದೆ. ಅಲ್ಲಿಂದ ನಾವು ಜೈಸಲ್ಮೇರ್ ಕಡೆ ಹೊರಟ್ವಿ. ಬಿಕಾನೇರಿಂದ ಜೈಸಲ್ಮೇರ್ ಕಡೆ ಬಂದ್ವಿ. ಜೈಸಲ್ಮೇರ್ ಬಂದ ತಕ್ಷಣ ಬಸ್ ಅಲ್ಲಿ ದೂರ ನಿಲ್ಸಿರಿ. ಯಾಕಂದ್ರೆ ಇಷ್ಟು ಸಂಧಿ ಒಳಗೆ ಇಷ್ಟು ಸಣ್ಣ ಪ್ಲೇಸ್ನಾಗ ಬಸ್ ಹೋಗಂಗಿಲ್ಲ ಅಂತೇಳಿ ನಮಗೆ ಆಟೋ ಮಾಡಿ ಕಳಿಸಿದ್ರಿ. ಆಟೋದ ಖರ್ಚು ಮಾತ್ರ ನಾವು ಕೊಟ್ಟಿವಿ ನೋಡ್ರಿ. ಬಸ್ನಾಗಿಂದೆಲ್ಲ ನಮ್ಮ ಪ್ಯಾಕೇಜ್ ಒಳಗಿತ್ತು. ಇಲ್ಲಿ ನಾವು ಇದು ಜೈಸಲ್ಮೇರ್ ಏನಂದ್ರೆ ಒಂದು ಗೋಲ್ಡನ್ ಸಿಟಿ ರೀ. ಗೋಲ್ಡನ್ ಎಲ್ಲನೂ ಬರೀ ಗೋಲ್ಡನ್ ರೀ. ಯಾವುದೋ ಒಂದು ಮನೆ ನೋಡಿದ್ರು ಆಯಿತು, ಏನೋ ಬೇಕಾದ ಒಂದು ಶಾಪ್ ಆಗಿರ್ಬೋದು, ಪೋರ್ಟ್ ಆಗಿರ್ಬೋದು, ಹವೇಲೀಸ್ ಯಾವ್ದು ನೋಡಿದ್ರು ಇದು ಗೋಲ್ಡನ್ ಕಲರ್ ಸ್ಟೋನ್ಲೇನ ಕಟ್ಟಿದ್ದಾರೆ ರೀ. ಪೂರ್ತಿ ನಿಮಗೆ ಸಿಟಿ ತೋರಿಸ್ತೀನಿ. ಮೇಲ್ಗಡೆ ಪೋರ್ಟ್ ಮೇಲ್ಗಡೆ ಹೋದಾಗ ಫುಲ್ ಗೋಲ್ಡನ್ ಸಿಟಿ ರೀ. ಇದಕ್ಕೆ ಅದಕ್ಕೆ ಹೆಸರಿಟ್ಟಾರಂದ್ರೆ ಇಲ್ಲಿ ನೋಡ್ರಿ ತೋರ್ಸತ್ತೀನಿ ನಿಮಗೆ. ಫೋರ್ಟ್ ಮ್ಯಾಲೆ ಹೋದ್ವಿ. ಪೋರ್ಟ್ನ್ಯಾಗ ಒಳಗಡೆ ಎಲ್ಲ ಮ್ಯೂಸಿಯಮ್ ರೀ. ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ನನಗರ 2 ದಿನ ಸ್ವಲ್ಪ ಸುಸ್ತಾಗಿತ್ತು ರೀ. ಸ್ವಲ್ಪ ಜ್ವರ, ನೆಗಡಿ, ಕೆಮ್ಮು ಬಂದುಬಿಟ್ಟಿತ್ತು. ಅದಕ್ಕಾಗಿ ಸ್ವಲ್ಪ ಕೈಕಾಲು ಹರಿಯೋದು ಎಲ್ಲ ಸುಸ್ತಾದಂಗೆ ಆಗಿತ್ತಲ್ಲ. ನಾನು ಜಾಸ್ತಿ ವಿಡಿಯೋಸ್ ಮಾಡಿಲ್ಲ. ಪೋರ್ಟ್ ಸುಮ್ಮನೆ ನಿಮಗೆ ಹೊರಗಿಂದ ಎಷ್ಟ ತೋರ್ಸತ್ತೀನಿ. ಇದೊಂದು ಲುಕ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ. ಇದು ಪೋರ್ಟ್ ಮೇಲ್ಗಡೆ. ಪೋರ್ಟ್ ಒಳಗಡೆ ಏನಿತ್ತು ಅಂದ್ರೆ ಅದೇ ರಾಜರ ಬಟ್ಟೆ, ಯುದ್ಧಕ್ಕೆ ಬಳಸೋ ವಸ್ತುಗಳು, ರಾಜರು ಬಳಸಿದಂಥ ಬೆಡ್ಡು, ಇದು ಎಲ್ಲನೂ ರೀ. ಅಲ್ಲಿ ಲಾಕರ್ಸ ಎಲ್ಲ, ಯಾವ ಥರ ಪೇಂಟಿಂಗ್ಸ, ಎಲ್ಲ ಥರದ್ದು ಪೇಂಟಿಂಗ್ಸ ಈ ಥರನೂ ಇದ್ದು ರೀ. ಅವನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ರೀ. ಅಲ್ಲೆಲ್ಲ ಈ ಥರ ಮೇಲ್ಗಡೆಯಿಂದ ಅಷ್ಟು ತೋರ್ಸತ್ತೀನಿ. ಗೋಲ್ಡನ್ ಸಿಟಿ ಅಂತ ಯಾಕೆ ಕರೀತಾರಂದ್ರೆ ಫುಲ್ ಗೋಲ್ಡನ್ ರೀ. ಮತ್ತು ಇಲ್ಲಿ 7 ಜೈನ್ ಟೆಂಪಲ್ಗಳು ಅದಾವ್ರಿ. ಇಲ್ಲಿ ಕಾಣಿಸತ್ತಿರ್ಬೋದು ನಿಮಗೆ ಮೇಲ್ಗಡೆ ಈ ಥರ. ಇದು ಪೂರ ಜೀವಂತ ಪೋರ್ಟ್ ಅನ್ಬೋದು ರೀ. ಇದು ನಡು ಊರಾಗನ ಇದ್ದಂಗೆ ಐತಿ ಇದು ಪೋರ್ಟ. ಮತ್ತು ಹವೇಲಿ ಕೂಡ ಹಂಗನ ಐತ್ರಿ. ಇದು ಜೈಸಲ್ಮೇರ್ ಒಳಗಿರುವಂಥ ಹವೇಲಿ ಅದು ಕೂಡ ಈ ಥರದ್ದು ನಡು ಊರಾಗನ ಇದ್ದಂಗೆ ಐತೆ ನೋಡ್ರಿ.
ಇದಿಷ್ಟೆಲ್ಲ ನೋಡ್ಕೊಂಬರೋದ್ರಾಗ ನನಗರ ಫುಲ್ ಸುಸ್ತಾಗಿತ್ತು ನೋಡ್ರಿ. ನನ್ನ ಮುಖ ನೋಡ್ರಿ ಹೆಂಗೆ ಆರಾಮಿಲ್ದಾಗ ಫುಲ್ ನೆಗಡಿ ಬಂದಾಗ ಆಗಿರ್ತೈತಲ್ಲ ಆಗಿರ್ತೈತೇನ್ರಿ, ನೆಗಡಿ ಬಂದಿತ್ತು ಜೋರ. ಇಷ್ಟೆಲ್ಲ ನೋಡ್ಕೊಂಡು ಆದಮೇಲೆ ನಾವು ಹೊರಟ್ವಿ ಜೈಸಲ್ಮೇರ್ನ ಪಟ್ವಾ ಹವೇಲಿ ಕಡೆ ಹೊರಟ್ವಿ. ಪಟ್ವಾ ಹವೇಲಿ ಕಡೆ ಹೊರಗಡೆಯಿಂದ ಈ ಥರ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ 3 ಹವೇಲಿ ಅದಾವೆ ನೋಡ್ರಿ. ಇದ್ರಿಗೆ ಕಾಣಿಸತೈತಿಲ್ರಿ, ಅದೊಂದು ಅದ್ರ ಬಾಜುಕ್ಕೆ ಆ ಕಡೆ ಒಂದೈತ್ರಿ ಮತ್ತು ಈ ಕಡೆ ಒಂದೈತಿ. ಇದು ಕೂಡ ಮ್ಯೂಸಿಯಮ್ ರೀ. ಇಲ್ಲಿ ಹವೇಲಿ ಒಳಗೆ ಅದು ರಾಣಿಯರು ಬಳಸುವಂಥ ಎಲ್ಲ ವಸ್ತುಗಳಾಗಿರ್ಬೋದು, ರಾಜರು ಬಳಸುವಂಥ ವಸ್ತುಗಳಾಗಿರ್ಬೋದು, ಎಲ್ಲನೂ ಈ ಹವೇಲಿ ಒಳಗೆ ಐತ್ರಿ. ಇದು ಒಂಥರ ಮ್ಯೂಸಿಯಮ್ಮನ ಅನ್ಬೋದು ರೀ. ಇದ್ರೊಳಗನ ಅಲ್ಲಿ ಸೈಡ್ ಒಂದು ಸ್ವಲ್ಪ ಮುಂದೆ ಕಾಣತೈತಿಲ್ರಿ, ಅದೊಂದು ಬೇರೆದು, ಅದು ಒಂದು ಹವೇಲಿ, ಇದು ಒಂದು ಹವೇಲಿ, ಇಲ್ಲಿ ಬಾಜು ಒಂದು ಐತ್ರಿ, ಅದು ಒಂದು ಹವೇಲಿ. ಇಲ್ಲೇ ಸೀದಾ ಇದ್ರೊಳಗನ 3 ಹವೇಲಿ ಅದಾವ. ಇಲ್ಲಿ ನಾವು ಒಂದು ಹವೇಲಿ ಮಾತ್ರ ಹೋಗ್ತೀವಿ. ಇಲ್ಲಿ ಇದ್ರಾಗೆ ಇದು ಸಣ್ಣ ಸಣ್ಣ ಕಿಟಕಿ ಅದಾವಲ್ರಿ, ಅಲ್ಲೆಲ್ಲ ಕೂತು ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ನನಗರ ಫುಲ್ಲು ಜ್ವರ, ಕೆಮ್ಮ, ನೆಗಡಿ ರೀ. ಅಲ್ಲೇನು ನಾನು ಫೋಟೋಶೂಟು ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲರಿ. ಹಂಗೆ ನಾವು ಹೊರಟಿದ್ವಿ ಮರುಭೂಮಿ ಕಡೆ, ಡೆಸರ್ಟ್ ಕಡೆ. ಆವಾಗ ಬಸ್ನ್ಯಾಗ ಈ ಥರ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊತ ಹೊಂಟಿದ್ವಿ. ಇವರು ಸರ್ ಇದ್ದರು, ಸ್ವಲ್ಪ ಏನೋ ಜೋಕ್ಸ್ ಎಲ್ಲ ಹೇಳಿ ಟೈಮ್ ಪಾಸ್ ಮಾಡಕತ್ತಿದ್ರಿ. ನಿಮಗೆ ತೋರಿಸ್ತೀನಿ ಈಗ ಥಾರ್ ಮರುಭೂಮಿ ಅಂದ್ರೆ ಜೈಸಲ್ಮೇರ್ ಒಳಗಿರುವಂಥ ಥಾರ್ ಮರುಭೂಮಿನ ನಾವೀಗ ಹೊರಟಿರೋದು ಅಲ್ಲಿಗೆ. बोलो भारत माता की। ದೇವರು ಅದ್ರ ಮೇಲೆ ಬಸ್ನ ಅಲ್ಲಿ ರೋಡ್ ಸೈಡ್ ನಿಲ್ಲಿಸಿ ಇಲ್ಲಿಂದ ಈ ಥರ ಗಾಡಿಗಳು ಸಿಗ್ತಾವ್ರಿ. ಗಾಡಿಗಳೊಳಗನ ಬಂದ್ರನ ಮಜಾ ರೀ ಇದು. ಈ ಥರ ನೋಡ್ರಿ ಎಷ್ಟು ಚಂದ, ಇಷ್ಟು ದೊಡ್ಡ ದಿಬ್ಬಗಳಿಂದ ಹಿಂಗೆ ಕೆಳಗೆ ಇಳಿಸ್ತಾರಂತ ಹೇಳಿ. ಅದ್ರೊಳಗೆ ಇದು ಡೆಸರ್ಟ್ ಒಳಗೆ ಬರುವಾಗ ಒಂದು ಮಜಾ ನೋಡ್ರಿ. ನಿಮ್ಗೆ ಕ್ಯಾಮಲ್ ರೈಡಿಂಗ್ ಅಂದ್ರೆ ಒಂಟೆ ಮೇಲೆ ಹತ್ತಿ ರೈಡ್ ಮಾಡೋದು ಅವೇನು ಅಷ್ಟು ಮಜಾ ಕೊಡೋಂಗಿಲ್ಲ. ಈ ಥರದ್ದು ಗಾಡಿ ಒಳಗೆ ಬರುವಾಗ ನಿಮಗೆ ಮುಂದೆ ನೋಡ್ಬೋದು ನೀವು ಎಷ್ಟು ಎತ್ತರ ಮೇಗಿಂದ ಒಮ್ಮೆ ಹಿಂಗೆ ಕೆಳಗೆ ಇಳಿಸ್ತಾರಲ್ರಿ. ಏನು ನಾವು ಅಂದ್ಕೊಂಡ್ವಿ ಇದೇನು ಹಿಂಗೆ ಓಡ್ಸತನ ಗಾಡಿ ಅಂಥೇಳಿ. ಇಲ್ಲ, ಅದು ಹಂಗಿರಲಿಲ್ಲ. ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಕ್ಕಂತ ಹೇಳೇನ ಈ ಥರ ಗಾಡಿಗಳು ಇರ್ತಾವ್ರಿ. ಅಲ್ಲಿ ನೋಡ್ರಿ ಕ್ಯಾಮಲ್ ರೈಡಿಂಗ್ ಎಲ್ಲ ಮಾಡತ್ತಿದ್ರು. ಮೇನ್ ರೋಡ್ದಿಂದ ಇಲ್ಲಿ ಕರ್ಕೊಂಬಂದು ಬಿಡ್ತಾರೆ. ಇಲ್ಲೆಲ್ಲ ನಾವೆಲ್ಲ ನೋಡಿ ಎಲ್ಲ ಇದಾದ್ಮೇಲೆ ಮತ್ತೆ ಗಾಡಿ ಒಳಗನ ಮತ್ತೆ ನಮಗೆ ಆ ಕಡೆ ಕರ್ಕೊಂಡು ಹೋಗ್ತಾರೆ ರೀ. ಇಲ್ಲಿ ಮತ್ತೆ ಮ್ಯಾಲಿಂದ ಕೆಳಗಡೆ ಇಳಿಸ್ತಾರೆ ನೋಡ್ರಿ. ಇದು ಈ ಡೆಸರ್ಟ್ ಒಳಗೆ ಹಿಂಗೆ ಡೈಲಿ ಇಷ್ಟು ಗಾಡಿಗಳು ಓಡ್ತಾವ ಎಲ್ಲ ಆಗ್ತೈತಿ ಕರೆ. ಮತ್ತು ನೆಕ್ಸ್ಟ್ ಡೇ ನೋಡುವಾಗ ಅದು ಮತ್ತು ಅದೇ ರೀತಿನ ಆಗಿರ್ತೈತೆ ಅಂತ್ರಿ. ಒಂಚೂರು ಗಾಡಿಗಳ್ದು ಎಲ್ಲ ಹಿಂಗೆ ಓಡಾಡಿದ್ದು ಏನೂ ಇರಂಗಿಲ್ಲ ಅಂತ. ಮತ್ತು ಹೆಂಗೆ ಸ್ಮೂತಾಗಿ ಹೆಂಗೆ ಇರ್ತೈತಲ್ರಿ ಹಂಗನ ಆಗ್ತೈತಿ. ಇಲ್ಲಿ ಹೋದ್ರ ಅಂತೂ ನನಗೆ ಅದ್ರಾಗನ ಹುಷಾರಿರಲಿಲ್ಲ ರೀ. ಫುಲ್ ಜ್ವರ, ನೆಗಡಿ ಬಂದಂಗೆ ಆಗಿತ್ತು. ಇಲ್ಲಿ ಫುಲ್ ಗಾಳಿ ಅಂದ್ರೆ ಇಷ್ಟು ಗಾಳಿ, ಬಿಸಿಲು ಡೆಸರ್ಟ್ ಒಳಗೆ ರೀ. ಭಾಳ ಬಿಸಿಲು ಮತ್ತು ಭಾಳ ಗಾಳಿಲೇ ಅದು ಇದು ಏನೈತಲ್ರಿ ಸ್ಯಾಂಡ್, ಅದು ಮರಳು ಐತಲ್ರಿ, ಅದು ಕಣ್ಣಾಗೆಲ್ಲ ಬಂದು ಹೋಗ್ಬಿಡ್ತು. ಇದ್ರೊಳಗೆ ಉಸಿರು ತಗೋತೀವಲ್ರಿ, ಹಂಗೆ ಹೋಗಿ ತೀರಾ ನನಗೆ ಆರಾಮಿಲ್ದಂಗೆ ಆಗಿಬಿಡ್ತು ರೀ ಅವತ್ತು ನೈಟ್ ಅನ್ನೋಗುಟ್ಟಿಗೆ. ಈ ಥರ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ನೋಡ್ರಿ. ಕ್ಯಾಮಲ್ ರೈಡಿಂಗೂ ಮಾಡಿ ನಾವು ವಿಡಿಯೋಸ್ ಎಲ್ಲ ಮಾಡಲಿಲ್ಲ, ಫೋಟೋಸ್ ಅಷ್ಟು ತಕ್ಕೊಂಡೆ. ಈ ಥರ ಹಂಗೆ ನನ್ನ ಮಗಳು ಫೋನ್ ಹಚ್ಚಿದ್ರಿ, ವಿಡಿಯೋ ಕಾಲ್ ಕೂಡ ಮಾಡಿ ನನ್ನ ಮಗಳಿಗೆ ಎಲ್ಲರಿಗೂ ತೋರಿಸಿ ಜಸ್ಟ್ ಹಂಗೆ ಕಾಲ್ ಒಳಗೆ ಮಾತಾಡ್ಕೊತ ದೂರ ಹೋಗಿದ್ನಿ. ಅವಾಗ ಫೋಟೋ ಹೊಡೆದಾರೆ ನಮ್ಮ ಮನೆಯವರ. ಈ ಥರ ಮತ್ತು ಅಲ್ಲಿ ಸಣ್ಣ ಈ ಥರ ಗಾಡಿ ಇರ್ತಾವೆ, ಅದ್ರೊಳಗೂ ಕೂಡ ಹತ್ತಿ ಹಿಂಗೆ ರೈಡ್ ಮಾಡ್ಬೋದು. ಮತ್ತು ಕ್ಯಾಮಲ್ ರೈಡಿಂಗ್ ಹೊಂಟಿದ್ದಾರೆ ಎಲ್ಲ ಜನ. ಹಂಗೆ ಸ್ವಲ್ಪ ನೋಡ್ತಾ ಸಂಜೆ ಆಯ್ತು ರೀ. ಸಂಜೆ 5 ಗಂಟೆ ಅನ್ನೋಗೊಟ್ಟಿಗೆ ಇಲ್ಲಿಂದ ನಾವು ಹೊರಟ್ವಿ. ಅಲ್ಲಿ ಕ್ಯಾಂಪ್ ಮಾಡ್ತಾರಲ್ರಿ, ಅಲ್ಲಿ ಹೋಗಾಕತ್ತಿದ್ವಿ. ನಾನು ಹಂಗೆ ಒಂದು ಸ್ವಲ್ಪ ಆಟ ಆಡಬೇಕು, ಇಷ್ಟು ಹುಷಾರಿರಲಿಲ್ಲ ಕರೆ. ನನಗೆ ಈ ಥರ ಬಂದೇನಿ, ಇನ್ನು ಹಂಗೆ ಜಸ್ಟ್ ನೋಡಿ ಹೋಗ್ಬಾರ್ದಂತೆ ಸಣ್ಣ ಹುಡುಗರ ಗತೆ ಹೆಂಗೆ ಆಟ ಮಾಡಕತ್ತೀನಿ ನೋಡ್ರಿ.
ಇಲ್ಲಿ ನಾ ಹಿಂಗೆ ಕೂತ್ರೆ ಹಿಂಗೆ ಜರಿತೈತೇನೋ ಅಂಥೇಳಿ ಅದು ಸ್ಲೈಡ್ ಆಗ್ತೈತೇನೋ ಅಂದ್ಕೊಂಡು ಅದು ಸ್ಲೈಡ್ ಆಗಲಿಲ್ಲ ರೀ. ನಾನು ಹಿಂಗೆ ಸ್ಲೈಡ್ ಮಾಡ್ಕೋತ ಹೋದ್ನಿ. ಮತ್ತು ಮ್ಯಾಲೆ ಬರಬೇಕಾದ್ರೆ ಕಾಲೆಲ್ಲ ಪೂರ್ತಿ ಒಳಗಡೆ ಹೊಂಟಿದ್ದು, ಮ್ಯಾಲೆ ಏರಕ್ಕೆ ಬರವಾತಾಗಿತ್ತು. ಹಂಗೆ ಏನೋ ಕಷ್ಟಪಟ್ಕೊಂಡು ಮ್ಯಾಲೆ ಬಂದು ಅಲ್ಲಿಂದ ಅಷ್ಟು ಎಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತು ಮನೆ ಕಡೆ ಹೊರಟಿವಿ ನೋಡ್ರಿ. ಆ ಕಡೆ ಹಿಂಗೆ ಬರುವಾಗ ಹಿಂಗೆ ದಿಬ್ಬದಿಂದ ಇಳಿಸ್ಕೋತ ಬಂದಿದ್ರಲ್ರಿ, ಹಂಗೆ ಈಗಿಲ್ಲ, ಚಲೋ ರೋಡ್ನಾಗನ ಒಯ್ತಾರೆ ನೋಡ್ರಿ. ನಾ ಮತ್ತು ಹೊಳ್ಳಿ ಹಂಗೆ ಒಯ್ತಾರೇನೋ ಅಂದ್ಕೊಂಡು ಇಲ್ಲಿ ಒಂದು ಈ ಥರ ಕ್ಯಾಂಪ್ ಬಂದ್ವಿ ಆವತ್ತು ನೈಟ. ಸ್ವಲ್ಪ ಇವರು ಮೊದಲು ರಾಜಸ್ಥಾನ ಹೆಂಗಿತ್ತು, ಯಾವ ಥರ ನೀರು ತರ್ತಿದ್ರು ಅದೆಲ್ಲ ತೋರಿಸ್ತಾರೆ. ಮತ್ತು ಡಾನ್ಸ್ ಕೂಡ ಮಾಡ್ತಾರೆ, ರಾಜಸ್ಥಾನಿ ಸಾಂಗ್ ಹಾಡ್ತಾರೆ. ನಮ್ಮನ್ನು ಕೂಡ ಕರ್ಕೊಂಡು ಡ್ಯಾನ್ಸ್ ಕೂಡ ಮಾಡಿಸಿದ್ರು. ಅವರ ಇಬ್ಬರು ಡಾನ್ಸರ್ಸ್ ಇದ್ರು ರೀ ಇಲ್ಲಿ, ಒಂದು ಇಬ್ಬರು 3 ಮಂದಿನ ಸಿಂಗರ್ಸ್ ಇದ್ದರು. ಹಿಂಗೆ ಸುತ್ತಲೂ ನಾವೆಲ್ಲ ಹಿಂಗೆ ಇದನ್ನ ಇಟ್ಕೊಂಡು ಕೂತು ನೋಡ್ಬೋದು. ನಡುವೆ ಅವರು ಡ್ಯಾನ್ಸ್ ಮಾಡ್ತಾರೆ ಎಲ್ಲ ಥರದ ಸಾಂಗು. ಹಂಗೆ ನಮಗೆ ಬರ್ರಿ ಅಂಥೇಳಿ ಡ್ಯಾನ್ಸ್ ಮಾಡತ್ತಿದ್ರು. ನಮ್ಮ ಇದ್ರೊಳಗಂತೂ ಯಾರೂ ಫಸ್ಟ್ ಡ್ಯಾನ್ಸ್ ಮಾಡೋಕ್ಕಿಂತ ಸುಮ್ಮನೆ ನಿಂತಿದ್ರಿ. ಇನ್ನು ಯಾರೂ ಮಾಡಲಿಲ್ಲ ಅಂದ್ರೆ ಹಂಗೆ ನಿಂತು ಹೋಗೋದಾಗ್ತೈತಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡಿ ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿದ್ವಿ ಅವ್ರ ಜೊತೆ. ಭಾಳ ಚಂದ ರೀ. ಅವ್ರು ಡೈಲಿ ಮಾಡಿ ಡ್ಯಾನ್ಸರನ ಆಗಿಬಿಟ್ಟಿರ್ತಾರೆ. ಖರೆ ನಮಗೆ ಅವ್ರಂಗೆ ಮ್ಯಾಚ್ ಮಾಡೋಕ್ಕಾಗಂಗಿಲ್ಲಲ್ರಿ, ನಾವು ಯಾವಾಗಾರ ಒಮ್ಮೆ ಡ್ಯಾನ್ಸ್ ಮಾಡವ್ರೆ. ಅಂದರೆ ನನಗೆ ಸಣ್ಣಾಗಿದ್ದಾಗ ಸ್ವಲ್ಪ ಮಾಡಿದ್ನಿ, ಖರೆ ನನಗೆ ಅಷ್ಟು ಬರಲ್ರಿ ಡ್ಯಾನ್ಸ್. ಅವ್ರನ್ನ ನೋಡಿ ಅವ್ರಿಗತ್ತೆ ಸ್ವಲ್ಪ ಮಾಡಬೇಕು ಅಂದ್ಕೊಂಡು, ಆದರೆ ಅವರಿಗಂತೂ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ನಮ್ಮ ಜೊತೆ ಬಂದವರೆಲ್ಲ ಸುಮ್ಮ ನಿಲ್ಲಕತ್ತರ್ರಿ. ನಿಲ್ಲಣ, ನಿಮಗೆ ಬಂದಂಗೆ ಮಾಡೋನು ಬರ್ರಿ, ನಮಗೆ ಹೆಂಗೆ ಬರ್ತೈತೆ ಹಂಗೆ ಮಾಡೋನು, ಅವ್ರ ಜೊತೆ ಆಗಂಗಿಲ್ಲ ಮ್ಯಾಚ್ ಮಾಡೋಕೆ ಅಂತ ಅಂದ್ವಿ. ಅನ್ಕೊತ ಅವ್ರ ಪಾಪ ಹೇಳಿದ್ವಿ ಅವ್ರಿಗೆ, ಹಿಂಗೆ ಅಷ್ಟು ಬರಂಗಿಲ್ಲ ರೀ, ನೀವು ಸಿಂಪಲ್ ಸ್ಟೆಪ್ಸ್ ಹಾಕ್ರಿ ಅಂತೇಳಿ. ನಮ್ಮನ್ನು ನೋಡಿ ಅವರು ಅಷ್ಟು ಸಿಂಪಲ್ ಸ್ಟೆಪ್ಸ್ ಹಾಕಕತ್ರ. ಅದ್ರಾಗ ಇವ್ರ ಆಂಟಿಗಳು ಇದ್ರಲ್ರಿ ನಮ್ಮ ಜೊತೆ, ಅವ್ರ ಅಂಕಲ್ಗಳೆಲ್ಲ ಇದ್ರಲ್ರಿ. ಈಗ ಚಾನ್ಸ್ ಸಿಕ್ಕತಿ, ಕುಣೀರಿ ಅನ್ನಕತ್ತಿದ್ರ. ಎಲ್ಲನೂ ಎಂಜಾಯ್ ಮಾಡಿಕೊಂಡು ಇಲ್ಲೆಲ್ಲ ಊಟದ ವ್ಯವಸ್ಥೆನೂ ಈ ಥರ ಇಲ್ಲಿನ ಅಂದರೆ ಇದ್ರ ಬಾಜುನೇ ಒಂದು ಹೋಟೆಲ್ ಐತಿ, ಅಲ್ಲೆಲ್ಲ ಊಟ ಮಾಡಿಕೊಂಡು ನಾವು ಹೋಟೆಲ್ ಕಡೆ ಹೊರಟಿವಿ ನೋಡ್ರಿ. ಇದು ಜೈಸಲ್ಮೇರ್ ವಿಡಿಯೋ. ನೆಕ್ಸ್ಟ್ ಎಲ್ಲಿ ಹೋಗ್ತೇನಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ. ವಿಡಿಯೋಸ್ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಸಬ್ಸ್ಕ್ರೈಬರ್ ಅವಶ್ಯಕತೆ ಅದಾರ. ಸೊ ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.